ಹೌದು, ವಿನೋದದ ಮಧ್ಯೆ ಒಂದು ವಿಚಾರವನ್ನು ಮರೆತು ಬಿಟ್ಟೆ. ದಿನನಿತ್ಯವೂ ಇಂದ್ರಾವತಿ ಸುಮರರು ನನ್ನ ಗೋಲದ ಚಾವಡಿಯನ್ನು ಪ್ರವೇಶ ಮಾಡಿ ನನಗೆ ನಮಸ್ಕರಿಸಿ ನನ್ನ ಆಶೀರ್ವಾದವನ್ನು ಪಡೆದು ಹಿಂದಿರುಗುವವರು. ಇಂದು ಇಷ್ಟು ಹೊತ್ತಾದರೂ ಈ ಗಳಿಗೆಯಲ್ಲಿ ಎಲ್ಲಿಯೋ ಆ ಕ್ಷಣದಲ್ಲಿ ನಿಮ್ಮ ದೇವತೆಗಳು ಅಂದು ನಮಗೆ ಕೊಟ್ಟಂತಹ ನಿಬಂಧನೆಯಂತಹ ದಿನನಿತ್ಯವೂ ಬಂದು ನಮಗೆ ಮುಖವನ್ನು ತೋರಿಸಿ ಮರಳುವ ಹಾಗೆ ನೋಡಿದ್ಯಾ? ಇಷ್ಟರವರೆಗೆ ಬಂದವರು ಇನ್ನು ಬರಲಿಲ್ಲ. ಯಾಕೆ ಬರಲಿಲ್ಲ? ಎಲ್ಲಿದ್ದಾರೆ? ಎಲ್ಲೇ ಇದ್ರೂ ಕೂಡ ಅವರನ್ನು ಕೆಳಗೆ ಬರಬೇಕು. ದೇವತೆಗಳು ಸದಾ ನಿಮ್ಮ ಪಾದ ಸೇವೆಯನ್ನು ಮಾಡುವವರು ಈ ಕ್ಷಣದಲ್ಲಿ ಕಾಣ್ತಿಲ್ಲಂತ ಚಿಂತೆ ನಿಮಗೆ ಅದರ ಅಗತ್ಯವೇ ಇಲ್ಲ. ನನ್ನ ಕಣ್ಣಿಗೊಮ್ಮೆ ಗೋಚರಿಸಲಿ. ಮೂರು ಲೋಕದಲ್ಲಿ ಎಲ್ಲೇ ಇರುತ್ತಾರೆ ಅವರನ್ನು ಹಿಡಿಯಲು ನಿಮ್ಮ ಪಾದಕ್ಕೊಪ್ಪಿದ್ದಾರೆ. ಅವರನ್ನು ಮಾತ್ರ ಅಲ್ಲ, ಅವರ ಫಲವೃದ್ಧಿಗಾಗಿ ದಿನನಿತ್ಯವೂ ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ವಜ್ರ ಕಂಬಕ್ಕೆ ಕಟ್ಟು ನೋಡೋಣ ಮುಂದೆ.
ಕೋಲಾವರದಿ ಬೆಳಗಿನೊಳಗೆ ನವಲಲಿತಾಂಬಿಕೆಯ ಪಾದಮವು ಅಡಿಗಡಿಗೆ ಭಜಿಸಿದರು ನಿತ್ಯ ಮಂಗಲೇಶವನು. ಶುದ್ಧಾತ್ಮಕಿ ಸದ್ಗುಣ ಹೇರು ನಿತ್ಯ ವಿಚಾರಿಣಿ ಕೃತ್ಯಾರ್ಜಿತೆ ಭವ ಕೃತ್ಯ ವಿನಾಶ ಸದಾಮಯಿ ನಿತ್ಯ ಬದಲ ಶರಣು. ತಿಳಿದು ವಿಶಾಲ ಕಾರುಣ್ಯದಿ ಶ್ರೀಚಕ್ರದ ಮುಖಾಂತರದಿ ದೇವಿಗೆ ಪಾವನ ಚರಿತೆ ನೀನೆ ಕಾವುದು ಎಂಬನು ಮಾತೆ ಭಾವ ಶುದ್ಧಿಯೊಳಿಂದು ಪದವ ಕರುಣಿ ಸಮಾಜವ ದೇವಿಗೆ ಪಾವನ ಚರಿತೆ ಕಂಡಳು ಸುರಸಂಗದಿಯ ನಿಲದೊಂಡಲೆಯುವ ಸಂಗತಿಯ ಬೆಂಡಾದಿರ ನೀವಲ್ಲ ದಯಗೊಂಡು ಪದವೆದುಳ್ಳಲ್ಲ ನೀವೆಲ್ಲರೂ ಒಂದಾಗಿ ಈ ಕೋಲಾವರಕ್ಕೆ ಬಂದು ಭಕ್ತಿಯಿಂದ ನನ್ನನ್ನು ಪ್ರತ್ಯಕ್ಷೀಕರಿಸಿದ್ದೀರಾ. ಮಕ್ಕಳೇ, ನಿಮ್ಮ ಮುಖವನ್ನು ನೋಡಿದಿಂದಾದ್ರೆ ಕಣ್ಣಿನಿಂದ ಹರಿದಂತಹ ಕಂಬನಿಯು ಕಪೋಲಗಳಲ್ಲಿ ಹೆಪ್ಪುಗಟ್ಟಿದೆ, ನಾಲಿಗೆ ತಡವರಿಸುತ್ತಾ ಇದೆ, ದೇಹ ಕಂಪನ. ಯಾರಿಂದ ಕಷ್ಟ ಬಂತು? ಅಷ್ಟೇ ಅಲ್ಲ, ನಿಮ್ಮ ಈ ರೂಪವನ್ನು ಕಾಣುವಾಗ ರೂಪವಧರಿದಿ ನಿಜ ವೇಷವ ಎಲ್ಲವ ಮರೆಸಿ ಬೇಸರಿಸುತ್ತ ಬಂದೆನ್ನ ಹೊರೆಯಿಸಿ ಪೂಜಾಗೆ ಬೆಳಿರಲ್ಲ. ಇಂದ್ರಾದಿ ಸುಮನಸರೇ, ನೀವ್ಯಾರು ಸಂಕಟಕ್ಕೊಳಗಾಗಬೇಡಿ. ನಿಮಗೆ ಬಂದಂತಹ ಕಷ್ಟವನ್ನು ನಾನು ಪರಿಹರಿಸಿಕೊಡುತ್ತೇನೆ. ಹಾಗೆಂದುಕೊಂಡು ನಿಮ್ಮ ಈ ರೂಪವನ್ನು ಕಾಣುವಾಗ ಹೇಸಿಗೆ ರೂಪವನ್ನು ಧರಿಸಿಕೊಂಡು ಬಂದಿದ್ದೀರಿ. ಈ ರೂಪವನ್ನು ಕಾಣುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ನಿಜ ದೇಹಧಾರಿಗಳಾಗಿ ಬನ್ನಿ, ಹೋಗಿ. ಆ ದೇವ ಪತಿಯು ಮಿಲೈಸುತ್ತ ಬೀಳಿದಂಗ ತಾಯಿಗೆ ದುಷ್ಟವಾದ ಸೌಭಾಗ್ಯದ ದೆಸೆಯಲ್ಲಿ ಕೆಟ್ಟೆವು. ತಾಯಿ ಕೀಳು ಅಮ್ಮ ಅಮ್ಮ, ದುರುಳನಾದಂತಹ ಕಂಬಾಸುರ ನರಕವನ್ನು ಬಯಸಿ ಯುದ್ಧ ನಡೆಯಿತು. ಯುದ್ಧದಲ್ಲಿ ನಾವು ಸೋತು ಹೋದೆವು. ಸ್ವರ್ಗದ ಸಂಪತ್ತನ್ನೆಲ್ಲ ತನ್ನ ಪುರಕ್ಕೆ ಕೈ ಸೇರಿಸಿದ್ದಾನೆ. ಮಾತ್ರವಲ್ಲ, ನನ್ನ ಮಡದಿಯಾದಂತಹ ಶಚಿಯನ್ನು ಬಯಸಿದ್ದಾನೆ. ಅಮ್ಮ, ನಮ್ಮನ್ನು ಆತನ ಚಿತ್ರ ಆಪ್ತನ ಪಠಣದಿಂದ ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಕೊನೆಗಾಣಿಯುತ್ತ ನಿಮ್ಮ ಮನು ಒಳಗಿದಿ ಕೊಡುವೆನು. ಭಯಪಡಬೇಡ ಮಗನೇ, ಧೈರ್ಯಸ್ಥ
ಕ್ಷೇಮವನ್ನು ಒದಗಿಸಿಕೊಡುತ್ತೇನೆ, ಧೈರ್ಯಸ್ಥನಾಗು. ಜಯ 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 ಕೌಮಾರಿ ಸಂಧಿಯ ವಿಷಯಕ್ಕಾಗಿ ಕುಮಾರನಾಗಿಯ ಷಣ್ಮುಖನ ಬರುವಂತೆ ಮಾಡಲಿಕ್ಕೆ ಸರಿ ದೇವೇಂದ್ರನಿಗೆ ಅಭಯದ ಮಾತನ್ನೆತ್ತು ಕಳುಹಿಸಿದ್ದಾಯಿತು. ಹಾಗೆಂದುಕೊಂಡು ಆ ಕೌಮಾಸುರನನ್ನು ಈಗಲೇ ವಧಿಸುವುದಲ್ಲ, ಅವನಿಗೆ ನೀತಿಯ ಮಾತನ್ನು ಹೇಳಬೇಕಾಗಿದೆ. ಅದಕ್ಕೆ ಬೇಕಾಗಿ ನನ್ನ ಮಗನಾದ ಷಡಾನನ್ನು ಕರೆಸಿ ಅವನ ಬಳಿ ಕಳುಹಿಸಬೇಕಾಗಿದೆ. ಮಗನೇ ಷಡಾನನ, ಈಗ ಸಮೃದ್ಧಿ ಎದ್ದೇಳು ಮಗನೇ. ಒಮ್ಮಿಂದೊಮ್ಮೆಗೆ ನಿಮ್ಮ ಕರೆಗೆ ಹೇಳಿ ಓಡಾಡಿಕೊಂಡು ಬಂದಿದ್ದೇನೆ ತಾಯಿ. ಕರೆಸಿದ ಕಾರಣ ತಿಳಿಸಿದರೆ ಕ್ಷಣ ಮಾತ್ರದಲ್ಲಿ ಪೂರೈಸಿಕೊಡುತ್ತೇನೆ. ಮಗನೇ ಷಡಾನನ, ತರಳನೆ ಕೇಳ ಅರುವುಬೇಕು ಕಾಸಿರನೆನ್ನುವುದು ಸರಳನೆ ಕೇಳ ಅರುವುಬೇಕು ಸುರಮುನಿಗಳ ಎಲ್ಲ ರಸದೆ ಬಡಿಯುತ್ತ ಸುರಮುನಿಗಳ ಎಲ್ಲ ರಸದೆ ಬಡಿಯುತ್ತ ದೊರಕಿಸುವನು ಸರಳನೆ ಕೇಳ ಅರುಹುವೆ ಕೋಮಾಸುರ ಎನ್ನುವ ದುಷ್ಟ ಮಗನೇ ಷಡಾನನ, ಈ ಸಂದರ್ಭದಲ್ಲಿ ನಿನ್ನನ್ನು ಕರೆಯುವುದಕ್ಕೆ ಬಲವಾದ ಕಾರಣವಿದೆ ಮಗನೇ. ಏನದು? ಕಂದ, ಓ, ದುಷ್ಟಾಂತ ಗೃಹಾಸುರ ಹ, ಅನ್ಯಾಯವನ್ನೇ ಮಾಡುತ್ತಾ ಮುಂದಾಗಿದ್ದಾನೆ. ಹ, ಸ್ವರ್ಗಲೋಕಕ್ಕೆ ದಾಳಿ ಮಾಡಿ ದೇವತೆಗಳನ್ನೆಲ್ಲ ಹೊಡೆದೋಡಿಸಿ ಸ್ವರ್ಗದ ಪೀಠವನ್ನು ಏರಿದ್ದಾನಂತೆ. ಹೌದು. ಆದ ಕಾರಣ ಅವನಿಗೆ ಸರಿಯಾದಂತಹ ಪಾಠವನ್ನು ಕಲಿಸುವುದಕ್ಕೆ ನಿನ್ನನ್ನು ಕರೆದಿದ್ದೇನೆ. ಏನು ನಿನ್ನ ಅಭಿಪ್ರಾಯ ಮಗನೇ? ಅನುಭವವಾದನ ಕೈಯ ನಿನ್ನೆ ಅನುಭವದಯ ಹೊತ್ತಿ ಒಂದು ಕಾಲದಲ್ಲಿ ನರಕಾಸುರನ ವಧೆಗಾಗಿ ಹುಟ್ಟಿಕೊಂಡವ ಈ ನಾನು. ಇವನೊಬ್ಬ ನನಗೆ ಲೆಕ್ಕವೇ ಅಲ್ಲ. ಆ ದುಷ್ಟನನ್ನು ನಾನು ಬಿಡಿಸುತ್ತೇನೆ. ಕೊಡು ಅಪ್ಪಣೆಯನ್ನು. ಮಾತನ್ನು ಕೇಳಬೇಕು ಮಗನೇ. ಕೇಳುಗೆ
ಆ ಹಿಂದೆ ಕೂಡದ ಪದಿ ಮೆಚ್ಚಿದನು ಎನ್ನ ಕೇಳಲು ಹರುಷದಿಂದಲೂ ಸಾಯದಿಗ ಮರಮ ಕೇಳಲು ಹರುಷದಿಂದಲೂ ಸಾಯದಿಯ ಮರಮ ನಿನ್ನ ವೀರ ನುಡಿಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು ಮಗನೇ. ಹಾಗೆಂದುಕೊಂಡು ಆ ಕಂವಾಸನ ಬಳಿಗೆ ಹೋಗಿ ಅವನಿಗೆ ಶಿಕ್ಷೆಯನ್ನು ಕೊಡುವುದಲ್ಲ ಮಗನೇ. ಯಾಕೆ ಹೇಳು, ಈ ಹಿಂದೆ ನನ್ನನ್ನೇ ಅವ ತಪಸ್ಸಿನಲ್ಲಿ ಮೆಚ್ಚಿಸಿ ನನ್ನಿಂದಲೇ ಮರಣವೇ ಬಾರದಂತಹ ವರವನ್ನು ಪಡೆದಿದ್ದಾನೆ ಆತ. ಹೀಗಿರುವಾಗ ಅವರನ್ನು ಕೊಲ್ಲುವುದಲ್ಲ, ಅವನಿಗೆ ಸರಿಯಾದಂತಹ ಮಾತನ್ನು ಹೇಳಿ ಬುದ್ಧಿಯ ಮಾತನ್ನು ಹೇಳಿ ಬರಬೇಕು ಮಗನೇ ನಿನ್ನ ಮಾತು ನನಗೆ ಅರ್ಥವಾಗುವುದಿಲ್ಲ. ಲೋಕಕಂಟಕನಾದ ಆ ದುಷ್ಟನನ್ನು ವರ್ತಿಸುವುದು ಬಿಟ್ಟು ಅವನೊಡನೆ ಸಂಧಾನವೇ. ಹೌದು ಮಗನೇ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಅದರಿಂದ ಅವನನ್ನು ನಾನು ವಧಿಸುತ್ತೇನೆ. ಕಂದ, ಓ, ಈ ಸಂದರ್ಭದಲ್ಲಿ ನಿನ್ನಲ್ಲಿ ಹೇಳುದು ಇಷ್ಟೇ ಮಗನೇ, ಹ್ಮ್. ಅವನಿಗೆ ನೀತಿಯ ಮಾತನ್ನು ಹೇಳಬೇಕು. ನೀನು ಹೋಗಿ ಹ್ಮ್. ಅವ ಸರಿಯಾದ ದಾರಿಗೆ ಬರ್ತಾನೆ ಎಂಬುದಾಗಿ ಪರೀಕ್ಷೆ ಮಾಡಬೇಕು. ಕಂದ, ನಿನ್ನ ಮಾತನ್ನು ಕೇಳದಿದ್ದರೆ ಆ ಬಳಿಕ ಏನು ಮಾಡ್ಬೇಕೆಂಬುದಾಗಿ ನಾನು ಯೋಚಿಸ್ತೇನೆ. ಆಗಲಿ ತಾಯಿ. ಹೋಗಿ ಬಾ ಮಗನೇ, ಶುಭವಾಗಲಿ. ಹೋಗಿ ಬಾ. ಮಾಡಿದ್ದೇನೆ. ತಡ ಮಾಡುವುದಲ್ಲ. ಶೀಘ್ರ ಅತಿ ಶೀಘ್ರದಿಂದ ಕೋಲಾಪುರದ ಕಡೆಗೆ ನಡೆಯುತ್ತೇನೆ.